ಹಾ ರೊಕ್ಕ ಇಷ್ಟೊಂದು ರೊಕ್ಕ ಯಾರಿಟ್ಟಾರ ಅತ್ತೀರಿ? ಇವ್ ರೊಕ್ಕ ಯಾರಿಟ್ಟಾರ್ರಿ? ಅವು ತಿಂಗಳ ನಂಗೆ ರೂಪಾಯಿ ಶಾಕ್ ಖರ್ಚಿ ಕೊಡ್ತಾನ. ಹಾ ಇವು ಆಕಿ ಹೇಳ್ಬಾರ್ದಾಗಿತ್ತು. ಪೂಜಾ ನನ್ನ ಮಾತು ಕೇಳು ರೀ. ತಿಂಗಳ ಕದ್ದು ಮುಚ್ಚಿ ಅತ್ತಿಗೆ ರೊಕ್ಕ ಕೊಡ್ಲತ್ತೀರಿ? ಉತ್ತರ ಕೊಡ್ರಿ. ನಿಮ್ಗೆ ಕೇಳಕತ್ತೀನಿ, ಉತ್ತರ ಕೊಡ್ರಿ. ರೊಕ್ಕ ಕೊಡ್ತೀನಿ. ಏನೀಗ ನಿಂದು ಹೊಟ್ಟೆ ಉರ್ಲಿಕ್ಕತ್ತದೇನು? ಹೌದ್ರಿ, ಹೊಟ್ಟೆ ಉರ್ಲಿಕ್ಕದ ನಂದು. ಅವ್ರು ನಿಮ್ಗ ಜನ್ಮ ಕೊಟ್ಟ ತಾಯಿ, ನಿಮ್ಗ ಸಾಕಿ ಸಲ್ವೇನ. ಅವ್ರ ಕಷ್ಟ ಸುಖ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅವ್ರಿನ್ನು ಎಷ್ಟು ರೊಕ್ಕ ಕೊಟ್ಟರು ಎಷ್ಟು ಏನೇ ಮಾಡಿದ್ರು ಕಮ್ಮಿನೇ. ಹಂಗಂತ ನಂಗೆ ಗೊತ್ತಾಗ್ಬಾರ್ದು ಅಂತ ಕದ್ದು ಮುಚ್ಚಿ ರೊಕ್ಕ ಕೊಡ್ತೀರ ಅವ್ರೀಗ? ನಮ್ಮವ್ ಹೇಗೆ ಕಳ್ಸಾಳ, ಗಂಡನ ಮನೆ ಅಂದ್ರ ನಿನ್ ಸ್ವಂತ ಮನೆ ಅಂತ ತಿಳ್ಕೊಂಡು ಸಂಸಾರ ಮಾಡು. ಇದು ನನ್ನ ಮನೆ ರೀ. ಯಾಕೆ ಕದ್ದು ಮುಚ್ಚಿ ರೊಕ್ಕ ಕೊಡ್ತೀರಿ? ನನ್ ಹೊರಗಿನಕಿ. ಅವ್ರೀಗ ನನ್ನ ಬಗ್ಗೆ ಏನ್ ಅನ್ಸಿರ್ಬೇಕು? ಅದು ನಮ್ ದೋಸ್ತನ್ ಹೆಂಡತಿ. ಅವ್ನ ಅವ್ಗ ರೊಕ್ಕ ಕೊಟ್ರ ಆಕಿ. ಎಲ್ಲಾ ಹುಡುಗರು ಹಂಗೆ ಇರಂಗಿಲ್ರಿ, ತಿಳ್ಕೊರಿ ಮೊದ್ಲ. ಕರೆ ಹೇಳ್ತೀನಿ ಅಂತೀರಿ. ಅವೊಬ್ಬ ಸಲುವಾಗಿ ಅವ್ರು ಏನೇ ಮಾಡಿದ್ರು ನಾ ಅವ್ರಿಗೆ ಯಾವತ್ತೂ ತಡೆದಿಲ್ರಿ. ನನ್ನ ಬಗ್ಗೆ ತಪ್ಪು ತಿಳ್ಬೇಡ್ರಿ ಅಂತೀರಿ. ಇದ್ರಾಗ ನಿಂದು ಏನು ತಪ್ಪಿಲ್ಲ. ನಿನ್ನಂತ ಸೊಸೆ ಸಿಗಾಕ ನಾ ಪುಣ್ಯ ಮಾಡಿರ್ಬೇಕು. ತಗೋ ಇದು. ಆಸ್ತಿ ಒಳಗ ಇಬ್ಬರಿಗೂ ಬರೋಬ್ಬರಿ ಪಾಲ ಮಾಡ್ಯದ. ಒಂದ್ಸಲ ಪೇಪರ್ ನೋಡ್ಕೋರಿ. ಎಲ್ಲ ಬರೋಬರಿ ಅದ, ಆದ್ರ ಇನ್ನೊಂದು ಉಳ್ದದ. ಅಪ್ಪಗ ನಾನ್ ನೋಡ್ಕೋತೀನಿ, ಅವಗ ನೀ ನೋಡ್ಕೋ. ಏನು ಆರಾಶಿಲ್ಲ. ಅಪ್ಪಗ ನಾನ್ ನೋಡ್ಕೋತೀನಿ, ಅವಗ ನೀ ನೋಡ್ಕೋ. ಮತ್ತೆ ನೀವ್ ಒಬ್ಬನೇ ತಿನ್ಬೇಕಂತಿ. ಮಾವ ಅವ್ರದ್ದು ಪಾಸ್ಬುಕ್ ಮತ್ತು ATM ಕಾರ್ಡ್ ನಿಮ್ಗ ಕೊಡು ಅಂತ ಹೇಳ್ಯಾರ. ಅತ್ತೀರಿ ಹೋಗ್ಬೇಡ್ರಿ. ಮಾವ್ರಿ ನೀವ್ರಿ ಮಾತು ಕೇಳ್ರಿ. ಮೊಮ್ಮಗ್ಳಿಗೆ ಬಿಟ್ಟು ಹೋಗ್ಬೇಡ್ರಿ. ಮಕ್ಕಳು ಚಲೋ ಇರಬೇಕಂತ ಕಷ್ಟಪಟ್ಟು ಆಸ್ತಿ ಮಾಡ್ದ. ಆ ಆಸ್ತಿ ಸಲಕ್ಕ ಅಣ್ಣ ತಮ್ಮ ಜಗಳ ಆಡ್ಲಿಕ್ಕತ್ತಾರ. ಎದಕ್ ಬೇಕಿಂತ ಆಸ್ತಿ? ಅಣ್ಣ ತಮ್ಮ ಜಗಳ ಆಡ್ಬಾರ್ದೊಂದು ಆಸ್ತಿ ಪಾಲ ಮಾಡಿದ್ವಿ. ಆಸ್ತಿಯರೇ ಪಾಲ ಆಯ್ತು. ಆಸ್ತಿ ಜೊತೆಗ ಅವ್ವ ಅಪ್ಪಗೆ ಪಾಲ ಮಾಡ್ಲಿಕ್ಕತ್ತಾರಲ್ಲ ಪೂಜೆ. ನಾವು ಎಲ್ಲಿ ಹೋಗ್ಬೇಕ್ರ ಪೂಜೆ? ನಾವು ಹೆಂಗ್ ಮಾಡ್ಬೇಕು? ಎಲ್ಲಿ ಹೋಗೋದ್ ಬೇಕಾಗಿಲ್ಲ. ಸಣ್ಣೋರಿದ್ದಾಗ ಎಷ್ಟೋ ತಪ್ಪು ಮಾಡೀವಿ, ದೊಡ್ಡ ಮನ್ಸ್ ಮಾಡಿ ಕ್ಷಮಿಸಿರಿ. ಇವತ್ತ ಬಹಳ ದೊಡ್ಡ ತಪ್ಪಾಗ್ಯದ. ಬೇಕಾದ್ರೆ ಹೊಡೆದ್ಬಿಟ್ಟು ಬುದ್ಧಿ ಹೇಳ್ರಿ, ಇಲ್ಲ ಹೊಟ್ಟೆ ಹಾಕೊಂಡು ಕ್ಷಮಿಸ್ರಿ.